ಪರ್ಯಾಯ ಅಡುಗೆ ತಂತ್ರಜ್ಞಾನಗಳತ್ತ ಜನರು ತಮ್ಮ ಗಮನವನ್ನು ಹರಿಸ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಬದಲು ಹೊಸ ಇಂಡಕ್ಷನ್ ವ್ಯವಸ್ಥೆಯನ್ನು, ಇಂಡಕ್ಷನ್ ಸ್ಟವ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ತಂತ್ರಜ್ಞರಾಗಿರುವಂಥ ಚಂದ್ರಮೌಳಿ ಅವರು. ಬೆಂಕಿ ಇಲ್ಲದೆ ಸುರಕ್ಷಿತ ಅಡುಗೆಗೆ ಇಂಡಕ್ಷನ್ ಸಹಾಯಕವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಚಂದ್ರಮೌಳಿ ಅವರು. ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರು ಇದನ್ನು ಖರೀದಿ ಮಾಡಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರಂತೆ. ಯಾವುದೇ ವಿದ್ಯುತ್ ಶಾಕ್ ಇರೋದಿಲ್ಲ, ಇಂಧನದ ಅವಶ್ಯಕತೆ ಇರೋದಿಲ್ಲ, ಆರೋಗ್ಯಕ್ಕೂ ಹಾನಿಯಲ್ಲ. ಗ್ಯಾಸ್ಗೆ ಹೋಲಿಸಿದರೆ ವರ್ಷಕ್ಕೆ 60% ಉಳಿತಾಯ ಮಾಡಬಹುದು. ಗ್ಯಾಸ್ ಸೋರಿಕೆ, ಬೆಂಕಿ ಅವಘಡಗಳು ಇದ್ಯಾವುದು ಸಹ ಇಂಡಕ್ಷನ್ ಸ್ಟವ್ನಲ್ಲಿ ಅವಕಾಶ ಇರೋದಿಲ್ಲ. ಇದು ಯೂಸರ್ ಫ್ರೆಂಡ್ಲಿ, ಫ್ಲೆಕ್ಸಿಬಲು ಮತ್ತು ವೆರಿ ಸೇಫ್ಟಿ ಅಂತ ಹೇಳ್ತಾ ಇದ್ದಾರೆ ಕೈಗಾರಿಕೋದ್ಯಮಿಯಾಗಿರುವಂತಹ ಪ್ರಮೋದ್ ಅವರು. ಸರ್, ಇವಾಗ ಮುಂಚೆ ಯಾವ ರೀತಿ ಎಲ್ಲ ಇತ್ತು ಕೆಲಸದ ಪ್ರೆಷರ್, ಈಗ ಹೆಂಗಾಗಿದೆ ಸರ್? ನಾವು ಇಂಡಕ್ಷನ್ನ ಆಲ್ರೆಡಿ 15 ಇಯರ್ಸಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ಸೊ ನಾವು ಮೊದಲು ದೊಡ್ಡ ಕಿಚನ್ನು, ಕ್ಯಾಂಟೀನ್ಸ್ ಎಲ್ಲ ರೆಗ್ಯುಲರಾಗಿ ಮಾಡ್ತಾನೆ ಇದ್ವಿ. ಇವಾಗ ಗ್ಯಾಸ್ ಇಶ್ಯೂ ಆಗಿರೋದ್ರಿಂದ ಸ್ಮಾಲ್ ಇಂಡಸ್ಟ್ರೀಸು, ಕೇಟ್ರಿಂಗ್ ಅವರೆಲ್ಲ ಬರ್ತಾ ಇದ್ದಾರೆ. ನೀವು ಬರೀ ಕಿಚನ್ ಎಕ್ವಿಪ್ಮೆಂಟ್ಸ್ ಮಾತ್ರ ನೋಡ್ತಿದ್ದೀರಾ, ನಮ್ಮ ಹತ್ರ ಫುಡ್ ಪ್ರೊಸೆಸಿಂಗ್ ಕೂಡ ಎಕ್ವಿಪ್ಮೆಂಟ್ಸ್ ಕೂಡ ಇದ್ದಾವೆ. ಇವನ್ ರೋಸ್ಟರ್ಸು, ಸ್ಪೈಸಸ್ ರೋಸ್ಟರ್ಸ್ ಮಾಡ್ತಾರೋರೆಲ್ಲ ಕೂಡ ಬರ್ಬೋದು ನಮ್ಮ ಹತ್ರ. ಆಮೇಲೆ ನೀವು ಎಕ್ವಿಪ್ಮೆಂಟ್ಸ್ ಏನು ನೋಡ್ತಾ ಇದ್ದೀರಾ, ಇದೆಲ್ಲನೂ ನಾವು ಲಾಸ್ಟ್ ಒಂದು 10 ಇಯರ್ಸಿಂದನೂ ಮಾಡ್ಕೊ ಬರ್ತಾ ಇದ್ದೀವಿ. ಬಟ್ ಇವತ್ತು ಗ್ಯಾಸ್ ಕಮ್ಮಿ ಆಗಿರೋದಕ್ಕೆ ಜನ ಬರ್ತಾ ಇದ್ದಾರೆ. ಬಟ್ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಆಲ್ರೆಡಿ 3-4 ಇಯರ್ಸಿಂದೇ ಚೇಂಜ್ ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ. ಸೊ ನೆಕ್ಸ್ಟ್ ನೀವೇನು ನೋಡ್ತೀರಾ ಅಂದರೆ, ಇವಾಗ ಏನು ಬರ್ತಾ ಇದೆ ರಿಕ್ವೈರ್ಮೆಂಟು, ಅದನ್ನು ನಾವು ಜನ್ರೇಟ್ ಮಾಡಬೇಕು. ಏನು 1:1:3 ಆಗಿದೆ, ಅದನ್ನು ಜನ್ರೇಟ್ ಮಾಡೋಕ್ಕೆ ನಾವು ಕೂಡ ವರ್ಕರ್ಸ್ನ ಜಾಸ್ತಿ ಮಾಡ್ತಾಯಿದ್ದೀವಿ, ಶಿಫ್ಟ್ನ ಜಾಸ್ತಿ ಮಾಡ್ತಾಯಿದ್ದೀವಿ. ಈ ಥರ ಎಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಕೆಲವೊಬ್ರು ಕಮ್ಮಿ ಆಗ್ಬೋದು, ಕೊರತೆ ಇರ್ಬೋದು. ಸೊ ಅದನ್ನೆಲ್ಲ ನಾವು ಆಲ್ಟರ್ನೇಟ್ ಮಾಡಿ ಕೊಡ್ತಾಯಿದ್ದೀವಿ ಆದಷ್ಟು. ಆದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ, ಯಾಕೆಂದರೆ ಇವಾಗಿರೋ ಪ್ರೆಷರಲ್ಲಿ ಏನಾಗುತ್ತೋ ಅಷ್ಟು ಮಾತ್ರ ಸರ್ವ್ ಮಾಡ್ಬೋದು. ಮುಂಚೆ ಆರ್ಡರ್ಸ್ ಯಾವ ಥರ ಇತ್ತು, ಇವಾಗ ಆರ್ಡರ್ ಸರ್? ಮುಂಚೆನೂ ಇತ್ತು. ಯಾವ ಥರ ಇರ್ತಿತ್ತು ಅಂದರೆ, ಮುಂಚೆ ನಮ್ಮದು ಇಂಡಸ್ಟ್ರಿಯಲ್ ಕ್ಯಾಂಟೀನ್ಸ್ ಇರ್ತಿತ್ತು, ಕಮರ್ಷಿಯಲ್ ಕಿಚನ್ಸ್ ಈ ಥರ ಇರ್ತಿತ್ತು. ಇವಾಗ ಸ್ಮಾಲ್ ಹೋಟೆಲಿಯರ್ಸ್ ಎಲ್ಲ ಬರ್ತಾ ಇದ್ದಾರೆ ನಮ್ಮ ಹತ್ರ. ಸೊ ದರ್ಶಿನಿ ಹೋಟೆಲ್ಸು, ಇಲ್ಲ ಈ ಥರ ವೈಭವ ಹೋಟೆಲ್ಸ್, ಇವರೆಲ್ಲ ಬರ್ತಾ ಇದ್ದಾರೆ. ಸೊ ಅವರಿಗೆಲ್ಲನೂ ನಾವು ತಲುಪಿಸ್ತಾ ಇದೀವಿ ಇವಾಗ. ಮೊದಲಾದರೆ ಪವರ್ಗೋಸ್ಕರ ಯಾರು ಹಿಂದೆ ಮುಂದೆ ನೋಡ್ತಾ ಇದ್ರು. ಇವತ್ತು ಗ್ಯಾಸ್ ಇಲ್ಲದಲ್ಲಿರೋದಕ್ಕೆ ಆಲ್ಟರ್ನೇಟ್ ಇದು ಅಂತ ಇವ್ರು ಹುಡ್ಕೊಂಡ್ಬರ್ತಿದ್ದಾರೆ. ಬಟ್ ಇದನ್ನು ನಾವು ಆಲ್ರೆಡಿ 10 ಇಯರ್ಸ್ ಮುಂಚೆಯಿಂದನೂ ಹೇಳಿದ್ದೀವಿ. ಬಟ್ ಇವತ್ತು ಅವರಿಗೆಲ್ಲ ಅರ್ಥ ಆಗ್ತಾ ಇದೆ ಅಷ್ಟೇ. ಸರ್, ನನ್ನ ಹೆಸರು ಉಮೇಶ್ ಅಂತ. ಇಲ್ಲಿ ಫ್ಯಾಕ್ಟ್ರಿ ಹೆಡ್ ಆಗಿ ಕೆಲಸ ಮಾಡ್ಕೊಂಡಿದ್ದೀನಿ.